ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಸಮಿತಿಯಿಂದ ಮತ್ತೊಂದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದ್ದು ದೇವಸ್ಥಾನದ ಸಭಾಂಗಣದಲ್ಲಿ ರಾಜಕೀಯ ಸಮಾವೇಶಕ್ಕೆ ಅವಕಾಶ ನೀಡಿದ್ದು ಇದು ದಕ್ಷಿಣ ಕನ್ನಡ ಮಹಿಳಾ ಕಾಂಗ್ರೆಸ್ ಸಮಾವೇಶಕ್ಕೆ ದೇವಸ್ಥಾನದ ಸಭಾಂಗಣದಲ್ಲಿ ಅವಕಾಶಕ್ಕೆ ಸಿಕ್ಕ ವಿಚಾರ ಆಗಿದ್ದು ವ್ಯವಸ್ಥಾಪನಾ ಸಮಿತಿ ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳ ವಿರುದ್ಧ ಹಿಂದೂ ಪರ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಇನ್ನು ಈ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಭಾಗಿಯಾಗಿದ್ದ ಸಮಾವೇಶ ಅಧ್ಯಕ್ಷ ಪಂಚಿಗುಡ್ಡೆ ಈಶ್ವರ್ ಭಟ್ ಹಾಗೆಯೇ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರು ಕೂಡ ಭಾಗಿಯಾಗಿದ್ರು. ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಡಿ ಬರುವಂತಹ ದೇವಸ್ಥಾನದಲ್ಲಿ ಇಲಾಖೆ ನಿಯಮದ ಪ್ರಕಾರ ರಾಜಕೀಯ ಸಭೆ ಸಮಾರಂಭಗಳಿಗೆ ದೇವಸ್ಥಾನದ ಪ್ರವೇಶದಲ್ಲಿ ಅವಕಾಶ ಇಲ್ಲ. ಇಲಾಖೆ ನಿಯಮವನ್ನ ಮೀರಿ ನಡೆದಿದ್ದಂತಹ ಸಭೆ ಇದಾಗಿದ್ದು ಈ ಸಭೆ ನಡೆಸಲು ಅವಕಾಶ ನೀಡಿದ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯವನ್ನ ಮಾಡಲಾಗಿದೆ. ಹಾಗೆಯೇ ಕಾರ್ಯಕ್ರಮಕ್ಕೆ ಅವಕಾಶ ಕೋರುವ ಸಂದರ್ಭದಲ್ಲಿ ಮಹಿಳಾ ಸಮಾವೇಶ ಎಂದು ನಮೂದಿಸಲಾಗಿತ್ತು. ಇನ್ನು ಈ ವಿವಾದದ ಬಗ್ಗೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇನ್ನು ಈ ಕಾರಣಕ್ಕೆ ಸಮಾವೇಶಕ್ಕೆ ಅವಕಾಶ ನೀಡಲಾಗಿತ್ತು, ನನ್ನನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹೆಸರನ್ನ ಕೂಡ ಹಾಕಲಾಗಿತ್ತು. ಆ ತಕ್ಷಣವೇ ಕಾರ್ಯಕ್ರಮದಿಂದ ಹೊರಗೆ ಬಂದಿದ್ದೇನೆ. ಕಾರ್ಯಕ್ರಮ ಆಯೋಜಕರ ವಿರುದ್ಧ ಕ್ರಮ ಕೈಗೊಳ್ಳಲು ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸೂಚಿಸಿದ್ದೇನೆ. ಮಾರ್ಚ್ 8ರಂದು ಈ ಕಾರ್ಯಕ್ರಮ ನಡೆದಿತ್ತು. ಕಾರ್ಯಕ್ರಮ ನಡೆದು 3 ತಿಂಗಳು ಕಳೆದರೂ ಸಭಾಂಗಣದಲ್ಲಿ ಈಗಲೂ ಇರುವ ಕಾಂಗ್ರೆಸ್ ಪಕ್ಷದ ಬ್ಯಾನರ್ ಎಂದು ಕಿಡಿಕಾರಿದ್ರು. ಕಂಡಿದ್ದೇನೆ. ಅದ ನಂತರ ನಾನು ವೇದಿಕೆಯಿಂದ ಹಿಂತಿರುಗಿದ್ದೇನೆ. ಆ ತಕ್ಷಣ ಅವುಗಳೇ ಬಂದು ನಮ್ಮ ಶ್ರೀನಿವಾಸರವ್ರ ಹತ್ರ, ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸರ ಹತ್ರ ನಾನು ಅವರಿಗೆ ಅವರು ಕಾನೂನಿನ ವಿರುದ್ಧ ಹೋಗಿದ್ದಾರೆ, ಆದ ಕಾರಣ ಅವರಿಗೆ ನೋಟಿಸ್ ಮಾಡಿ ಅಂತ ಹೇಳುವುದನ್ನು ಮಾಡಿದ್ದೇವೆ. ಅವರಿಗೆ ನೋಟಿಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. 7 ದಿವಸದೊಳಗೆ ಅದಕ್ಕೆ ಉತ್ತರ ನೀಡಬೇಕಂತ ಹೇಳುವುದನ್ನು ನೋಟಿಸಿನಲ್ಲಿ ಉಲ್ಲೇಖ ಮಾಡಿದ್ದೇವೆ. ನಾವು ಇಷ್ಟರ ತನಕ ನಮ್ಮ ಕಮಿಟಿಯು ಯಾವುದೇ ರಾಜಕೀಯವನ್ನು ಮಾಡಲಿಲ್ಲ, ಇನ್ನು ಮುಂದೆಯೂ ಮಾಡುವುದಿಲ್ಲ. ಅದಲ್ಲದೆ ಎಲ್ಲ ಎಷ್ಟೋ ಸಂಘಟನೆಗಳು ಇಲ್ಲಿ ಬರ್ತಾರೆ, ಎಷ್ಟೋ ಪಕ್ಷದವರು ಬರ್ತಾರೆ, ಯಾರು ಬಂದರೂ ಅವರು ಮಹಾಲಿಂಗೇಶ್ವರ ದೇವರ ಭಕ್ತರಂತ ಹೇಳಿ ನಾವು ಗ್ರಹಿಸಿದ್ದೇವೆ. ಹಾಗೆ ಎಲ್ಲ ಪಕ್ಷ, ಎಲ್ಲ ಜಾತಿ, ಎಲ್ಲ ವರ್ಗದವರು ಕೂಡ ಈ ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿಗೆ ನಾನು ಸಹಕಾರ ಕೋರ್ತೇನೆ. ಯಾವುದೇ ರಾಜಕೀಯವನ್ನು ನಮ್ಮ ಸಮಿತಿಯು ಮಾಡಲಿಲ್ಲ ಅಂತ ಹೇಳಲು ತಿಳಿಸಿರುತ್ತೇನೆ.